ಇದೇನಾದ್ರೂ ನೀವು ಸ್ಟಾಪ್ ಮಾಡ್ತಿದ್ರೆ, ಫೋರ್ಸ್ ಮಾಡಿ ಸ್ಟಾಪ್ ಮಾಡ್ತಿದ್ರೆ, ಮಕ್ಕಳು ಎಡಗೈನ ಯೂಸ್ ಮಾಡಿದ್ರೆ ಪ್ರಾಬ್ಲಮ್, ಬ್ರೈನ್ ಡೆವಲಪ್ಮೆಂಟ್ಗೆ ತುಂಬಾ ಹ್ಯಾಂಪರ್ ಮಾಡ್ತಿದ್ದೀರಾ. ಸರಿಯಾದ ಕೈ ಇಡಿ, ಸರಿಯಾಗಿ ಇಸ್ಕೋ ಅಂತ ನೀವು ನೀವು ತುಂಬಾ ಶಿಫ್ಟ್ ಮಾಡ್ತಿದ್ರೆ, ನೀವು ಎಡಗೈನ ಯೂಸ್ ಮಾಡಿದ್ರೆ ಸಾಕಷ್ಟು ಜನ ಆಡ್ಕೊಳ್ತಾರೆ. ತಕ್ಷಣನೇ ಸರಿಯಾದ ಕೈಯಲ್ಲಿ ಇಸ್ಕೋ ಅಂತ ಹೇಳ್ತಾರೆ. ಫಾರ್ಮೇಶನ್ ಯಾವಾಗ ಗರ್ಭದಲ್ಲಿ ಆಗ್ತಿರುತ್ತೆ ಅವಾಗ್ಲೇ ಅರ್ಥ. ದಯವಿಟ್ಟು ಶಿಫ್ಟ್ ಮಾಡಕ್ ಹೋಗ್ಬಿಡಿ, ಫೋರ್ಸ್ ಮಾಡಿ ಸ್ಟಾಪ್ ಮಾಡ್ಬಿಡಿ. ಸ್ಟಾಪ್ ಮಾಡಿದ್ರೆ ತುಂಬಾ ಪ್ರಾಬ್ಲಮ್ಸ್ ಆಗುತ್ತೆ ಮಕ್ಕಳಿಗೆ. ಮಗು ಚೂಸ್ ಮಾಡ್ಕೊಂಡಿರೋದ ಅಥವಾ ಮಗು ಎಡಗೈನ ಬರೆಯೋದಕ್ಕಾಗ್ಲಿ, ತಿನ್ನೋದಕ್ಕಾಗ್ಲಿ, ಬೇರೆ ಆಕ್ಟಿವಿಟೀಸ್ ನ ಮಾಡೋದಕ್ಕಾಗ್ಲಿ, ಮಗು ಪ್ರತಿ ಸಲ ಎಡಗೈ ಹೊಡ್ದಾಗ ಏನಾದ್ರೂ ಈಸ್ಕೊಳ್ಳೋದಕ್ಕೆ ಯಾಕೆ ಮಾಡು, ಸರಿಯಾದ ಕೈಲಿ ಇಸ್ಕೋ, ನಾವು ಅರ್ಥ ಮಾಡ್ಕೋಬೇಕು ಅನ್ನೋದು ಗೊತ್ತಿದೆ. ಮಗುವಿನ ಯಾವ ಒಂದು ಬ್ರೈನ್ ಡಾಮಿನೆಂಟ್ ಇರಬೇಕು. ಮಕ್ಕಳು ಎಡಗೈನ ಯೂಸ್ ಮಾಡಿದ್ರೆ ಪ್ರಾಬ್ಲಮ್. ಯಾಕೆ ನನ್ನ ಮಗ ಎಡಗೈನ ಯೂಸ್ ಮಾಡ್ತಾನೆ, ಬಲಗೈಯಲ್ಲಿ ಶಕ್ತಿ ಇಲ್ವಾ, ಅಥವಾ ಅಯ್ಯೋ ಎಡಗೈನ ಯೂಸ್ ಮಾಡಿದ್ರೆ ಸಾಕಷ್ಟು ಜನ ಆಡ್ಕೊಳ್ತಾರೆ, ಎಡಗೈನ ಯೂಸ್ ಮಾಡಬಾರ್ದು, ಅದೊಂಥರ ಕೆಟ್ಟದು, ಬರೀ ಪಾಟಿ ವಾಶ್ ಮಾಡೋದಕ್ಕೆ, ವಾಶ್ರೂಮ್ಗೆ ಹೋದಾಗ ಯೂಸ್ ಮಾಡ್ಕೊಳ್ಳೋದಕ್ಕೆ ಮಾತ್ರ ಎಡಗೈ ಇರುತ್ತೆ. ಎಡಗೈನ ಬರೆಯೋದಕ್ಕಾಗಲಿ, ತಿನ್ನೋದಕ್ಕಾಗಲಿ, ಬೇರೆ ಆಕ್ಟಿವಿಟೀಸ್ನ ಮಾಡೋದಕ್ಕಾಗಲಿ, ಬೇರೆ ಕೆಲಸ ಮಾಡೋದಕ್ಕಾಗಲಿ ಎಡಗೈನ ಯೂಸ್ ಮಾಡಬಾರ್ದು ಅಂತ ಸಾಕಷ್ಟು ಪೇರೆಂಟ್ಸ್ಗಳ ಒಂದು ವಾದ ಆಗಿರುತ್ತೆ. ಮಕ್ಕಳಿಗೆ ಎಡಗೈನ ಯೂಸ್ ಮಾಡೋದಕ್ಕೆ ಬಿಡೋದಿಲ್ಲ. ಯಾಕೆ ಮಕ್ಕಳು ಎಡಗೈನ ಯೂಸ್ ಮಾಡ್ತಾರೆ? ಎಡಗೈನ ಯೂಸ್ ಮಾಡೋದು ಮಕ್ಕಳು ಚೂಸ್ ಮಾಡ್ಕೊಂಡಿರೋದ ಅಥವಾ ಅದು ಹುಟ್ಟಿದಾಗ್ಲಿಂದಾನೇ ಬಂದಿರೋದಾ? ಯಾಕೆ ಮಕ್ಕಳಿಗೆ ಲೆಫ್ಟ್ ಹ್ಯಾಂಡೆಡ್ ಆಗ್ತಾರೆ ಕೆಲವು ಮಕ್ಕಳುಗಳು? ಏನನ್ನ ಮಾಡಬೇಕು ಆಸ್ ಅ ಪೇರೆಂಟ್ ಆಗಿ ಅಂತ ಈ ವಿಡಿಯೋದಲ್ಲಿ ನಾವಿವತ್ತು ಡಿಸ್ಕಸ್ ಮಾಡೋಣ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಲೆಫ್ಟ್ ಹ್ಯಾಂಡೆಡ್ ಮಕ್ಕಳು ಅಂತಂದರೆ, ಮಕ್ಕಳು ಕೆಲವು ಒಂದು ವಿಷಯಗಳಿಗೆ ಎಡಗೈನ ಯೂಸ್ ಮಾಡೋದು ಅದು ಹುಟ್ಟಿದಾಗ್ಲಿಂದನೇ ಬರುತ್ತೆ. ಮಗುವಿನ ಸ್ಟ್ರಕ್ಚರ್, ಫೀಟಸ್ ಅಂತ ಯಾವಾಗ ಮಗುವಿನ ಒಂದು ತಾಯಿ ಗರ್ಭ ಧರಿಸಿದಾಗ್ಲೇ ಮಗು ಲೆಫ್ಟ್ ಹ್ಯಾಂಡೆಡ ರೈಟ್ ಹ್ಯಾಂಡೆಡ ಅಂತ ಬರುತ್ತೆ. ತಂದೆ ಅಕಸ್ಮಾತ್ ಏನಾದರೂ ಲೆಫ್ಟ್ ಹ್ಯಾಂಡ್ನ ಯೂಸ್ ಮಾಡಿ ತಾಯಿ ರೈಟ್ ಹ್ಯಾಂಡ್ನ ಯೂಸ್ ಮಾಡ್ತಿದ್ರೆ ಆ ಮಗುಗೆ ಲೆಫ್ಟ್ ಹ್ಯಾಂಡೆಡೇ ಡಾಮಿನೆನ್ಸ್ ಬರುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. 10 ಜನದಲ್ಲಿ ನಾವು ನೋಡೋದಾದ್ರೆ ಒಬ್ರು ಅಟ್ಲೀಸ್ಟ್ ಲೆಫ್ಟ್ ಹ್ಯಾಂಡೆಡ್ ಡಾಮಿನೆನ್ಸ್ನ ತೋರಿಸ್ತಿರ್ತಾರೆ. ಇದು ತಪ್ಪ ಅಂದರೆ ಖಂಡಿತವಾಗ್ಲೂ ತಪ್ಪಲ್ಲ. ಯಾಕೆ ಮಕ್ಕಳು ಲೆಫ್ಟ್ ಹ್ಯಾಂಡ್ನ ಜಾಸ್ತಿ ಯೂಸ್ ಮಾಡ್ತಾರೆ? ಏನೇ ಕೊಡಕ್ಕೆ ಹೋದ್ರು, ಏನೇ ಈಸ್ಕೊಳಕ್ಕೆ ಹೋದ್ರು ಲೆಫ್ಟ್ ಹ್ಯಾಂಡಲ್ಲಿ ಈಸ್ಕೊಳ್ತಾರೆ. ಬಾಲ್ನ ಥ್ರೋ ಮಾಡೋದು ಲೆಫ್ಟ್ ಹ್ಯಾಂಡಲ್ಲೇ, ತಿನ್ನೋದು ಲೆಫ್ಟ್ ಹ್ಯಾಂಡಲ್ಲೇ. ಯಾಕೆ ಮಕ್ಕಳು ಮಾಡ್ತಾರೆ ಅಂತಂದರೆ, ಪ್ರತಿಯೊಬ್ಬರಿಗೂ 2 ಪಾರ್ಟ್ ಆಫ್ ದ ಬ್ರೈನ್ ಇರುತ್ತೆ, ಹೆಮಿಸ್ಫಿಯರ್ ಇರುತ್ತೆ. ಒಂದು ರೈಟ್ ಪಾರ್ಟ್ ಆಫ್ ದ ಬ್ರೈನ್, ಇನ್ನೊಂದು ಲೆಫ್ಟ್ ಪಾರ್ಟ್ ಆಫ್ ದ ಬ್ರೈನ್. ಸೊ ನನ್ನ ಒಂದು ರೈಟ್ ಮೂವ್ಮೆಂಟ್ ಆಫ್ ದ ಬಾಡಿ ಏನಿರುತ್ತೆ, ಈಗ ನನ್ನ ರೈಟ್ ಕಣ್ಣು ಹಿಂಗೆ ಮಾಡಬೇಕು ಅಂತ ಅಂದರೆ, ರೈಟ್ ಕೈನ ಅಳ್ಳಾಡಿಸ್ಬೇಕು, ರೈಟ್ ಕಾಲನ್ನ ಅಳ್ಳಾಡಿಸ್ಬೇಕು ಅಂತಂದರೆ ನನ್ನ ಲೆಫ್ಟ್ ಬ್ರೈನು ಅದಕ್ಕೆ ಕನೆಕ್ಟ್ ಆಗಿರುತ್ತೆ. ಸೊ ಲೆಫ್ಟ್ ಬ್ರೈನು ರೆಸ್ಪಾನ್ಸಿಬಲ್ ಆಗಿರುತ್ತೆ. ಅದೇ ರೀತಿ ಲೆಫ್ಟ್ ಸೈಡ್ ನಾನು ಏನೇ ಕೆಲಸ ಮಾಡಬೇಕು ಅಂತಂದರೆ ರೈಟ್ ಬ್ರೈನ್ ಅದಕ್ಕೆ ರೆಸ್ಪಾನ್ಸಿಬಲ್ ಆಗಿರುತ್ತೆ. ಈ ಲೆಫ್ಟ್ ಹ್ಯಾಂಡ್ನ ಯೂಸ್ ಮಾಡುವಂತಹ ಮಕ್ಕಳಿಗೂ ಸಹ ರೈಟ್ ಬ್ರೈನ್ ಡಾಮಿನೆನ್ಸ್ ಇರುತ್ತೆ. ಸೊ ಇದು ನಾರ್ಮಲ್ ಅಂತಂದರೆ ಕಂಪ್ಲೀಟ್ಲಿ ನಾರ್ಮಲ್. ಇದು ಯಾವುದೇ ರೀತಿ ಕಳಂಕ ಅಲ್ಲ. ಏನಪ್ಪ ಅಸಹ್ಯವಾಗಿ ಎಡಗೈ ಯೂಸ್ ಮಾಡ್ತಿದ್ದಾನೆ ಅಂತ ಭಯ ಪಡಕ್ಕೆ ಹೋಗ್ಬಿಡಿ. ಇಟ್ಸ್ ಕಂಪ್ಲೀಟ್ಲಿ ಆಲ್ ರೈಟ್. ಈ ರೀತಿಯಾದ ಒಂದು ಡಾಮಿನೆನ್ಸ್, ಯಾವ ಒಂದು ಡಾಮಿನೆನ್ಸ್ ಜಾಸ್ತಿ ಇರುತ್ತೆ, ನಾನು ಆವಾಗಲೇ ಹೇಳ್ದಂಗೆ 2 ಹೆಮಿಸ್ಫಿಯರ್ ಇರುತ್ತೆ. ರೈಟ್ ಹ್ಯಾಂಡ್ನ ಯೂಸ್ ಮಾಡೋರಿಗೆ ಲೆಫ್ಟ್ ಬ್ರೈನ್ ಜಾಸ್ತಿ ಡಾಮಿನೆನ್ಸ್ ಇರುತ್ತೆ, ಜಾಸ್ತಿ ರೆಸ್ಪಾನ್ಸಿಬಲ್ ಆ ಒಂದು ಕೈಗಿರುತ್ತೆ. ಸೊ ಆಪೋಸಿಟ್ ರೀತಿ. ಸೊ ರೈಟ್ ಬ್ರೈನ್ ಲೆಫ್ಟ್ಗೆ ರೆಸ್ಪಾನ್ಸಿಬಲ್ ಇರುತ್ತೆ, ಲೆಫ್ಟ್ ಬ್ರೈನ್ ರೈಟ್ಗೆ ರೆಸ್ಪಾನ್ಸಿಬಲ್ ಇರುತ್ತೆ. ಯಾವ ಮಕ್ಕಳಿಗೆ ರೈಟ್ ಬ್ರೈನ್ ರೆಸ್ಪಾನ್ಸಿಬಲ್ ಜಾಸ್ತಿ ಇರುತ್ತೆ ಅಂತ, ಡಾಮಿನೆನ್ಸ್ ಜಾಸ್ತಿ ಇರುತ್ತೆ, ಆ ಮಕ್ಕಳು ಎಡಗೈ ಯೂಸ್ ಮಾಡೋದಕ್ಕೆ ಅವ್ರಿಗೆ ಒಂದು ಏನು ಬ್ರೈನ್ ವಿಲ್ ಬಿ ಇಂಟ್ಯೂಷನ್ ಟು ಲೆಫ್ಟ್ ಹ್ಯಾಂಡ್ ಯೂಸ್ಗೆ. ಸೊ ಇದು ತಪ್ಪ. ಮಕ್ಕಳು ಏನೋ ಬೇಕು ಅಂತ ಮಾಡ್ತಿದ್ದಾನೆ, ಅವ್ನು ನೋಡಿನೇ ಕಲಿತಾ ಇದ್ದಾನೆ, ಅವ್ರು ಯಾರೋ ಲೆಫ್ಟ್ ಹ್ಯಾಂಡ್ ಯೂಸ್ ಮಾಡಿದ್ರು ಅಂತ ಇವನು ಲೆಫ್ಟ್ ಹ್ಯಾಂಡ್ ಯೂಸ್ ಮಾಡ್ತಿದ್ದಾನೆ ಅಂತ ಸಾಕಷ್ಟು ಮಕ್ಕಳನ್ನ ಬ್ಲೇಮ್ ಮಾಡ್ತೀವಿ. ಇದು ಮಕ್ಕಳನ್ನ ಬ್ಲೇಮ್ ಮಾಡುವಂತಹ ಸಮಯ ಅಲ್ಲ. ಆವಾಗ ನಮಗೆ ಗೊತ್ತಾಗುತ್ತೆ ಮಗು ಲೆಫ್ಟ್ ಹ್ಯಾಂಡ ರೈಟ್ ಹ್ಯಾಂಡ ಅಂತಂದ್ರೆ 2 ವರ್ಷದಿಂದ 4 ವರ್ಷದ ಒಳಗಡೆ ನಮಗೆ ಗೊತ್ತಾಗುತ್ತೆ ಮಗು ಲೆಫ್ಟ್ ಹ್ಯಾಂಡ್ ಯೂಸ್ ಮಾಡ್ತಿದಾರ ಅಥವಾ ರೈಟ್ ಹ್ಯಾಂಡ್ನ ಯೂಸ್ ಮಾಡ್ತಿದಾರ, ಯಾವ ಹ್ಯಾಂಡ್ ಮಗುವಲ್ಲಿ ಡಾಮಿನೆನ್ಸ್ ಇದೆ ಅಂತ. ಇದನ್ನ ಕಂಡುಹಿಡಿಯೋದು ವೆರಿ ಈಸಿ. ಅದು ಹೇಗೆ ಅಂತ ನಾನು ಲಾಸ್ಟ್ ಪಾರ್ಟ್ ಆಫ್ ದ ವಿಡಿಯೋದಲ್ಲಿ ನಿಮಗೆ ಶೇರ್ ಮಾಡ್ತೀನಿ. ದಯವಿಟ್ಟು ಪೇರೆಂಟ್ ಆಗಿ ನೀವು ಭಯ ಪಡಬೇಡಿ. ನನ್ನ ಮಗ ಬರೀ ಎಡಗೈನ ಯೂಸ್ ಮಾಡ್ತಿದ್ದಾನೆ, ಏನಪ್ಪ ಎಡಗೈಯಲ್ಲೇ ಬರೀತಿದ್ದಾನೆ ಅಂತಂದರೆ ಏನು ಮಾಡೋದು, ನೋಡಿದವ್ರು ಆಡ್ಕೊಳ್ತಾರೆ, ಆ ರೀತಿಯೆಲ್ಲ ಯೋಚನೆನೇ ಬೇಡ. 10ರಲ್ಲಿ 1 ಮಗು ಲೆಫ್ಟ್ ಹ್ಯಾಂಡೆಡ್ ಆಗಿರುತ್ತೆ. ಆ್ಯಂಡ್ ಲೆಫ್ಟ್ ಹ್ಯಾಂಡೆಡ್ ಆಗಿರೋರು ತುಂಬ ಇಂಟೆಲಿಜೆಂಟ್ ಅಂತ ರಿಸರ್ಚ್ ಸಹ ಹೇಳುತ್ತೆ. ಇಟ್ಸ್ ಕಂಪ್ಲೀಟ್ಲಿ ಆಲ್ ರೈಟ್. ದೇ ಆರ್ ವೆರಿ ಗಿಫ್ಟೆಡ್ ಅಂತಲೇ ಹೇಳ್ಬೋದು. ಯಾಕಂತಂದರೆ ರೈಟ್ ಬ್ರೈನ್ ಡಾಮಿನೆನ್ಸ್ ಇರುತ್ತೆ. ರೈಟ್ ಹ್ಯಾಂಡೆಡ್ ಡಾಮಿನೆನ್ಸ್ ಇರೋರು ತುಂಬ ಜನ ಸಿಗ್ತಾರೆ. ಆದರೆ ಲೆಫ್ಟ್ ಹ್ಯಾಂಡೆಡ್ ಅಲ್ಲಿ ಬರೆಯೋರು, ಲೆಫ್ಟ್ ಹ್ಯಾಂಡ್ನ ಜಾಸ್ತಿ ಯೂಸ್ ಮಾಡೋರು ತುಂಬ ಕಡಿಮೆ. ಆದರೆ ನಮ್ಮ ಸಮಾಜ ಯಾವ ರೀತಿ ಅಂತಂದರೆ ಲೆಫ್ಟ್ ಹ್ಯಾಂಡಲ್ಲಿ ಏನು ಕೆಲಸ ಮಾಡೋದಕ್ಕೂ ಬಿಡೋದಿಲ್ಲ. ಅದೊಂಥರ ಕಳಂಕ. ಅದೇನು ಸರಿಯಾಗಿ ಇಸ್ಕೋ, ಮಗುಗೆ ಸಾಕಷ್ಟು ಸಮಯದಲ್ಲಿ ನಾವು ಹೇಳ್ತೀವಿ ಸರಿಯಾದ ಕೈಯಲ್ಲಿ ಇಸ್ಕೋ, ಸರಿಯಾಗಿ ಇಸ್ಕೋ ಅಂತ. ಸೊ ಯಾಕೆ ದೇವ್ರು ಕೊಟ್ಟಿರೋದು ಮಗು ಪಾರ್ಟ್ ಆಫ್ ದ ಬಾಡಿನೇ ಅಲ್ವಾ ಆ ಲೆಫ್ಟ್ ಹ್ಯಾಂಡನ್ನು.
ಸೊ ದಯವಿಟ್ಟು ಆ ರೀತಿ ಮಾಡಕ್ಕೆ ಹೋಗ್ಬಿಡಿ. ಮಗು ಲೆಫ್ಟ್ ಹ್ಯಾಂಡ್ ಬೇಕು ಅಂತ ಸ್ಟ್ರೆಚ್ ಮಾಡೋದಿಲ್ಲ ಅಥವಾ ಲೆಫ್ಟ್ ಹ್ಯಾಂಡಲ್ಲೇ ಯೂಸ್ ಮಾಡಬೇಕು ಅಂತ ಅನ್ಸೋದಿಲ್ಲ. ಮಗುವಿನ ಬ್ರೈನ್ ಯಾವುದು ಡಾಮಿನೆನ್ಸ್ ಇರುತ್ತೆ, ಯಾವ ಸೈಡ್ ಡಾಮಿನೆನ್ಸ್ ಇರುತ್ತೆ, ಮಗು ಆ ಒಂದು ಕೈನ ಮುಂದೆ ಹೊಡ್ಡತ್ತೆ ಏನಾರ ಈಸ್ಕೊಳ್ಳೋದಕ್ಕೆ ಕೊಡೋದಕ್ಕೆ. ದಿಸ್ ಇಸ್ ಕಂಪ್ಲೀಟ್ಲಿ ಆಲ್ ರೈಟ್. ದಯವಿಟ್ಟು ನೀವು ಪೇರೆಂಟ್ ಆಗಿ ನಿಮ್ಮ ಮಗುವಿನ ಒಂದು ನಿಮ್ಮ ಮಗು ಏನಾದರೂ ಲೆಫ್ಟ್ ಹ್ಯಾಂಡ್ನ ಯೂಸ್ ಮಾಡ್ತಿದ್ರೆ ದಯವಿಟ್ಟು ಸ್ಟಾಪ್ ಮಾಡೋಕೆ ಹೋಗ್ಬಿಡಿ. ನೀವೇನಾದರೂ ಸ್ಟಾಪ್ ಮಾಡ್ತಿದ್ದೀರಾ ಅಂತಂದರೆ ಖಂಡಿತವಾಗ್ಲೂ ನಿಮ್ಮ ಮಕ್ಕಳ ಒಂದು ಬೆಳವಣಿಗೆಗೆ ನೀವೇ ಕುಂಠಿತವಾಗಿ ಒಂದು ಪ್ರಾಬ್ಲಮ್ನ ನೀವೇ ಒಂದು ಅಡ್ಗಾಲ್ ಹಾಕ್ತಿದ್ದೀರಾ, ಕುಂಠಿತ ಮಾಡ್ತಿದ್ದೀರಾ ನಿಮ್ಮ ಮಗುವಿನ ಡೆವಲಪ್ಮೆಂಟ್ನ. ದಯವಿಟ್ಟು ಆ ರೀತಿ ಮಾಡೋಕ್ಕೆ ಹೋಗ್ಬಿಡಿ. ನಿಮ್ಮ ಮಗು ಖಂಡಿತವಾಗ್ಲೂ ಲೆಫ್ಟ್ ಹ್ಯಾಂಡೆಡ್ ಆಗಿದ್ರೆ ಇದು 4 ಇಯರ್ಸಲ್ಲಿ ಗೊತ್ತಾಗ್ಬಿಡುತ್ತೆ ಮಗು ಲೆಫ್ಟ್ ಹ್ಯಾಂಡ ರೈಟ್ ಹ್ಯಾಂಡ್ ಅಂತ. ಕೆಲವು ಮಕ್ಕಳುಗಳು ಇದು ಹ್ಯಾಬಿಚುವಲ್ ಆಗು ಇದು ಬಂದಿರುತ್ತೆ, ಸೊ ಗೊತ್ತಾಗ್ಬಿಡತ್ತೆ. ಸೊ 4 ಇಯರ್ಸಲ್ಲಿ ನೀವು ಆರಾಮಾಗಿ ಇದನ್ನು ಐಡೆಂಟಿಫೈ ಮಾಡ್ಬೋದು ಮಗು ಲೆಫ್ಟ್ ಹ್ಯಾಂಡ ಅಥವಾ ರೈಟ್ ಹ್ಯಾಂಡ್ ಅಂತ. ಇದು ಕಂಪ್ಲೀಟ್ಲಿ ನಾರ್ಮಲ್. ಇದು ಬ್ರೈನ್ಗೆ ರಿಲೇಟೆಡ್ ಆಗಿರೋದ್ರಿಂದ ಯಾವುದು ಡಾಮಿನೆನ್ಸ್ ಇರುತ್ತೋ ಆ ಕೈಯಲ್ಲಿ ಮಕ್ಕಳು ಯೂಸ್ ಮಾಡೋದಕ್ಕೆ ಶುರು ಮಾಡ್ತಾರೆ. ದಿಸ್ ಇಸ್ ಕಂಪ್ಲೀಟ್ಲಿ ಆಲ್ ರೈಟ್. ಆ್ಯಂಡ್ ಮೋರ್ ಓವರ್ ಇದು ಮಗು ಚೂಸ್ ಮಾಡ್ಕೊಂಡಿರೋದ ಅಥವಾ ಮಗು ಹುಟ್ಟಿದಾಗ್ಲಿಂದಾನೇ ಬಂದಿರೋದು ಅಂತ ನಾನು ಅವಾಗಲೇ ಹೇಳಿದೆ. ಇಟ್ಸ್ ಕಂಪ್ಲೀಟ್ಲಿ ಇನ್ಹೆರಿಟೆಡ್ ಅಂತಂದರೆ ಮಗು ಹುಟ್ಟಿದಾಗ್ಲಿಂದಾನೇ ಮಗುವಿನ ಒಂದು ಫಾರ್ಮೇಷನ್ ಯಾವಾಗ ಗರ್ಭದಲ್ಲಿ ಆಗ್ತಿರುತ್ತೆ ಅವಾಗ್ಲೇ ಮಗು ಲೆಫ್ಟ್ ಹ್ಯಾಂಡ ರೈಟ್ ಹ್ಯಾಂಡ ಬ್ರೈನ್ ಡೆವಲಪ್ಮೆಂಟ್ ಆಗುವಾಗ್ಲೇ ಈ ಒಂದು ಡಿಟರ್ಮಿನೇಷನ್ ಆಗಿರುತ್ತೆ. ಅದಕ್ಕೋಸ್ಕರ ಮಗುಗೆ ಏನೇ ಕೊಟ್ಟರು ಎಡಗೈಲಿ ಇಸ್ಕೊಳ್ಳೋದು, ನಮಗೆ ವಾಪಸ್ ಕೊಡಬೇಕಾದ್ರೂ ಎಡಗೈನ ಮಾಡೋದು. ಕೆಲವು ಮಕ್ಕಳುಗಳು ಹಾಯ್ ಹೇಳಿದಾಗ ಲೆಫ್ಟ್ ಹ್ಯಾಂಡಲ್ಲಿ ಹಾಯ್ ಮಾಡ್ತಾರೆ, ಶೇಕ್ ಹ್ಯಾಂಡ್ ಮಾಡೋಕ್ಕೆ ಹೋದಾಗ ಲೆಫ್ಟ್ ಹ್ಯಾಂಡಲ್ಲೇ ಶೇಕ್ ಹ್ಯಾಂಡ್ ಮಾಡ್ತಾರೆ. ಅದೇ ಸಾಕಷ್ಟು ಪೇರೆಂಟ್ಸ್ಗಳ ಒಂದು ಫಸ್ಟ್ ವರ್ಡ್ ಏನು ಬರುತ್ತೆ, ಫಸ್ಟ್ ಒಂದು ಏನು ಮಾತಾಡ್ತಾರೆ ಅಂತಂದರೆ ಸರಿಯಾಗಿ ಮಾಡು, ಸರಿಯಾಗಿ ಕೈಲಿ ಇಸ್ಕೋ ಅಂತ. ಆ ರೀತಿ ಮಾಡೋಕ್ಕೆ ಹೋಗಬೇಡಿ. ಇದು ಮಗು ಚೂಸ್ ಮಾಡ್ಕೊಂಡಿರೋದಲ್ಲ, ಮಗು ಹುಟ್ಟಿದಾಗ್ಲಿಂದಾನೇ ಬಂದಿರೋದು. ಇದನ್ನು ನಾವು ರೆಸ್ಪೆಕ್ಟ್ ಮಾಡಬೇಕಾಗುತ್ತೆ. ಯಾಕಂತಂದರೆ ಎರಡೂ ಕೈ ಮಗುವಿನ ಒಂದು ಪಾರ್ಟ್ ಆಫ್ ದ ಬಾಡಿ ಆಗಿರೋದ್ರಿಂದ ಇದನ್ನು ರೆಸ್ಪೆಕ್ಟ್ ಮಾಡಬೇಕು, ರೈಟ್ ಸೈಡು ರೆಸ್ಪೆಕ್ಟ್ ಮಾಡಬೇಕು. ಆ್ಯಂಡ್ ಇದನ್ನು ಸ್ಟಾಪ್ ಮಾಡಿದ್ರೆ ತುಂಬ ಪ್ರಾಬ್ಲಮ್ಸ್ ಆಗುತ್ತೆ ಮಕ್ಕಳಿಗೆ. ಯಾವುದು ಡಾಮಿನೆಂಟ್ ಇರಬೇಕು, ಯಾವ ಕೈಯಲ್ಲಿ ಯಾವ ಕೆಲಸ ಮಾಡಬೇಕು, ಬ್ರೈನ್ ಚೆನ್ನಾಗಿ ಕೆಲಸ ಮಾಡಿಸ್ತಾ ಇರುತ್ತೆ. ನಾವು ಯಾರೂ ಅಲ್ಲ ಡಿಸೈಡ್ ಮಾಡೋದಕ್ಕೆ ಇದು ಕೆಟ್ಟದು ಒಳ್ಳೆಯದು ಅಂತ. ಮಗುವಿನ ಬ್ರೈನ್ ಅಷ್ಟು ಶಾರ್ಪ್ ಇರುತ್ತೆ, ಅಷ್ಟು ಒಂದು ಪ್ರಾಮಿನೆನ್ಸ್ ಆಗಿ ಕೆಲಸ ಮಾಡ್ತಾ ಇರುತ್ತೆ. ಹೇಗಪ್ಪ ತಿಳ್ಕೊಳ್ಳೋದು ನನ್ನ ಮಗು ರೈಟ್ ಹ್ಯಾಂಡ ಅಥವಾ ಲೆಫ್ಟ್ ಹ್ಯಾಂಡ ಅಂತಂದರೆ ನೀವು ಮನೆಯಲ್ಲಿ ಇದನ್ನು ಚೆಕ್ ಮಾಡ್ಬೋದು. ಮಗುಗೆ ನೀವು ಬಾಲ್ನ ಕೊಟ್ಟಾಗ ಮಗು ಯಾವಾಗ ಅಂತಂದರೆ ಇವಾಗ 10 ಸಲ ಬಾಲ್ನ ಕೊಡ್ತೀರಾ ಅಂತಂದ್ರೆ ಮಗು ಯಾವ ಕೈಯಲ್ಲಿ ಈಸ್ಕೊಳ್ಳೋದಕ್ಕೆ ಟ್ರೈ ಮಾಡುತ್ತೆ ಮತ್ತು ಮಗು ಯಾವ ಒಂದು ಕಾಲಲ್ಲಿ ಕಿಕ್ ಮಾಡೋದಕ್ಕೆ ಟ್ರೈ ಮಾಡುತ್ತೆ. ಸೊ ನೀವು ಇನ್ಸ್ಟ್ರಕ್ಟ್ ಕೊಡಬೇಡಿ, ಜಸ್ಟ್ ಆಟ ಆಡ್ತೀರಿ, ನೀವು ಅಬ್ಸರ್ವ್ ಮಾಡಿ ಮಗು ರೈಟ್ ಹ್ಯಾಂಡಲ್ಲಿ ಈಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾರಾ ಅಥವಾ ಲೆಫ್ಟ್ ಹ್ಯಾಂಡಲ್ಲಿ ಈಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾರಾ. ಒಂದು 10 ಟೈಮ್ ನೀವು ಟ್ರೈ ಮಾಡಿದಾಗ ಒಂದು 6 ಸಲನೂ ಮಗು ಲೆಫ್ಟಲ್ಲೇ ಯೂಸ್ ಮಾಡ್ತಿದೆ ಅಂತ ಅಂದಾಗ ಖಂಡಿತವಾಗ್ಲೂ ಅಂದರೆ ಒಂದು ಪರ್ಸೆಂಟೇಜ್ ನಾವು ನೋಡಿದಾಗ ರೈಟ್ ಹ್ಯಾಂಡ್ ಡಾಮಿನೆನ್ಸ್ ಮಗು ಅಥವಾ ಲೆಫ್ಟ್ ಹ್ಯಾಂಡ್ ಡಾಮಿನೆನ್ಸ್ ಮಗು ಅಂತ ನಮಗೆ ಗೊತ್ತಾಗುತ್ತೆ. ಆ್ಯಂಡ್ ಕಿಕ್ ಮಾಡುವಂತಹ ವಿಷಯದಲ್ಲೂ ಮಗು ಲೆಫ್ಟ್ ಹ್ಯಾಂಡ್ನ ಯೂಸ್ ಮಾಡ್ತಿದ್ಯಾ ಅಥವಾ ರೈಟ್ ಹ್ಯಾಂಡ್ನ ಯೂಸ್ ಮಾಡ್ತಿದ್ಯಾ ಅನ್ನೋದು ನಮಗೆ ಗೊತ್ತಾಗುತ್ತೆ. ಇದು ಖಂಡಿತವಾಗ್ಲೂ ಕಳಂಕ ಅಲ್ಲ, ಸ್ಟಾಪ್ ಮಾಡಬೇಕು ಅಂತ ಏನೂ ಇಲ್ಲ. ಲೆಫ್ಟ್ ಹ್ಯಾಂಡೆಡ್ ಮಕ್ಕಳುಗಳು ತುಂಬ ಇಂಟೆಲಿಜೆಂಟ್ ಇರ್ತಾರೆ ಅಂತ ರಿಸರ್ಚ್ ಪ್ರಕಾರನೇ ಹೇಳ್ತಾರೆ. ಸೊ ಪ್ಲೀಸ್ ಬಿಡಿ, ಮಗು ಯಾವ ಕೈಯಲ್ಲಿ ಯೂಸ್ ಮಾಡಬೇಕು ಅಂತ ಮಗುವಿನ ಬ್ರೈನ್ ಹೇಳುತ್ತೋ ಮಗು ಅದನ್ನು ಮಾಡುತ್ತೆ. ಮಗು ಬೇಕು ಅಂತ ಮಾಡಲ್ಲ, ನೋಡಿ ಕಲಿಯಲ್ಲ ಅಥವಾ ಇದು ಕೆಟ್ಟ ಬಿಹೇವಿಯರ್ ಅಂತ ದಯವಿಟ್ಟು ನೀವೇ ಬ್ರ್ಯಾಂಡ್ ಮಾಡೋಕ್ಕೆ ಹೋಗಬೇಡಿ. ಆ್ಯಂಡ್ ನೀವು ಅಕ್ಸೆಪ್ಟ್ ಮಾಡಿ, ನಿಮ್ಮ ಮಗುನ ನೀವು ಅಕ್ಸೆಪ್ಟ್ ಮಾಡೋದನ್ನು ನೀವು ಫಸ್ಟು ಮನಸ್ಸಲ್ಲಿ ಇಟ್ಕೊಳ್ಳಿ. ಯಾಕಂತಂದರೆ ಮಗುವಿನ ಒಂದು ಬೆಳವಣಿಗೆಗೆ ಯಾವುದು ಒಳ್ಳೆಯದು ಅನ್ನೋದು ಮಗುಗೆ ಗೊತ್ತಿರುತ್ತೆ ಅಂತಂದರೆ ಮಗುವಿನ ಬ್ರೈನ್ಗೆ ಗೊತ್ತಿರುತ್ತೆ. ಯಾಕಂತಂದರೆ ಬ್ರೈನ್ ಇಸ್ ದ ಮಾಸ್ಟರ್ ಆರ್ಗನ್ ಆಫ್ ದ ಬಾಡಿ ಅಂತ ಹೇಳ್ತೀವಿ. ಸೊ ಬ್ರೈನ್ ಎಷ್ಟು ಚುರುಕಾಗಿರುತ್ತೆ ಸೊ ಅಷ್ಟು ಮಗುವಿನ ಬ್ರೈನ್ ಡೆವಲಪ್ಮೆಂಟ್ ಚೆನ್ನಾಗಾಗುತ್ತೆ, ಮಗುವಿನ ಒಂದು ಕಂಪ್ಲೀಟ್ ಓವರ್ ಆಲ್ ಡೆವಲಪ್ಮೆಂಟ್ ಚೆನ್ನಾಗಾಗುತ್ತೆ. ಸೊ ಲೆಫ್ಟ್ ಹ್ಯಾಂಡಲ್ಲಿ ಬರೆದ್ಬಿಟ್ರೆ ಏನಂತಾರೆ ನೋಡಿದವರು ಏನೇನೋ ಹೇಳ್ತಾರೆ, ಲೊಡ್ಡೆ ಸಮಥಿಂಗ್. ಈಗ ಕನ್ನಡ ಒಂದು ಸ್ಲ್ಯಾಂಗಲ್ಲಿ ಹೇಳಬೇಕಾದ್ರೆ ಎಡ್ಗೈನ ಯೂಸ್ ಮಾಡೋರ್ನೆಲ್ಲ ಲೊಡ್ಡೆ ಅಂತ ಕರೀತಾರೆ, ಬೇರೆ ಬೇರೆ ರೀತಿ ಮಾತಾಡ್ತಾರಪ್ಪ. ನನ್ನ ಮಗುನ ಆ ರೀತಿ ನಾನು ಕರೆಸೋದಕ್ಕೆ ಇಷ್ಟ ಇಲ್ಲ ಅಂತ ನೀವು ಯೋಚನೆ ಮಾಡೋಕ್ಕೆ ಹೋಗ್ಬಿಡಿ. ನಿಮ್ಮ ಮಗು ಯಾವ ಕೈನ ಯೂಸ್ ಮಾಡ್ತಿದೆ, ಯಾವ ಡಾಮಿನೆನ್ಸ್ ಆಗಿ ಯೂಸ್ ಮಾಡ್ತಿದೆ ಅಂತಹ ಕೈಗೆ ನೀವು ಸಪೋರ್ಟ್ ಮಾಡಿದ್ರೆ, ಮಗುಗೆ ಸಪೋರ್ಟ್ ಮಾಡಿದ್ರೆ ಮಗುವಿನ ಬ್ರೈನ್ ಡೆವಲಪ್ಮೆಂಟ್ ಹೋಲಿಸ್ಟಿಕ್ ಒಂದು ಸರ್ವತೋಮುಖ ಬೆಳವಣಿಗೆಗೆ ನೀವು ತುಂಬ ಸಹಕಾರ ಮಾಡ್ದಂಗೆ ಆಗುತ್ತೆ. ಇದೇನಾದರೂ ನೀವು ಸ್ಟಾಪ್ ಮಾಡ್ತಿದ್ರೆ, ಫೋರ್ಸ್ ಮಾಡಿ ಸ್ಟಾಪ್ ಮಾಡ್ತಿದ್ರೆ, ಮಗು ಪ್ರತಿ ಸಲ ಎಡಗೈ ಹೊಡೆದಾಗ ಏನಾದರೂ ಈಸ್ಕೊಳ್ಳೋದಕ್ಕೆ ಸರಿಯಾದ ಕೈ ಇಡಿ, ಸರಿಯಾಗಿ ಇಸ್ಕೋ ಅಂತ ನೀವು ರೈಟ್ನ ನೀವು ತುಂಬ ಶಿಫ್ಟ್ ಮಾಡ್ತಿದ್ರೆ ನೀವು ಬ್ರೈನ್ ಡೆವಲಪ್ಮೆಂಟ್ಗೆ ತುಂಬ ಹ್ಯಾಂಪರ್ ಮಾಡ್ತಿದ್ದೀರಾ ಅಂತಲೇ ಅರ್ಥ. ದಯವಿಟ್ಟು ಶಿಫ್ಟ್ ಮಾಡೋಕ್ಕೆ ಹೋಗ್ಬಿಡಿ, ಫೋರ್ಸ್ ಮಾಡಿ ಸ್ಟಾಪ್ ಮಾಡಿಬಿಡಿ. ಯಾಕಂತಂದರೆ ಅದು ನಿಮ್ಮ ಕೈಯಲ್ಲಿ ಇರೋದಿಲ್ಲ, ಮಗುವಿನ ಬ್ರೈನ್ ಅದು ಕೆಲಸ ಮಾಡುತ್ತೆ. ಯಾವುದ್ರಲ್ಲಿ ಮಗು ಈಸ್ಕೊಳ್ಬೇಕು, ಯಾವುದ್ರಲ್ಲಿ ಕೆಲಸ ಮಾಡಿದ್ರೆ ಮಗುಗೆ ಒಳ್ಳೇದಾಗುತ್ತೆ ಅಂತ ಮಗು ಡಿಸೈಡ್ ಮಾಡುತ್ತೆ, ಮಗುವಿನ ಬ್ರೈನ್ ಡಿಸೈಡ್ ಮಾಡುತ್ತೆ.
ಐ ಹೋಪ್ ಲೆಫ್ಟ್ ಹ್ಯಾಂಡ್ ಆ್ಯಂಡ್ ರೈಟ್ ಹ್ಯಾಂಡ್ ಮಕ್ಕಳ ಬಗ್ಗೆ ತುಂಬ ಒಂದು ನಡೀತಾನೆ ಇರುತ್ತೆ. ಸಾಕಷ್ಟು ಜನ ಹೇಳ್ತಾರೆ ಏನಾದರೂ ಶೇಕ್ ಹ್ಯಾಂಡ್ ಅಥವಾ ಏನಾರ ಈಸ್ಕೊ ಅಂತಂದರೆ ಲೆಫ್ಟ್ ಹ್ಯಾಂಡ್ ಹೊಡಿದ ತಕ್ಷಣವೇ ಸರಿಯಾದ ಕೈಯಲ್ಲಿ ಈಸ್ಕೊ ಅಂತ ಹೇಳ್ತಾರೆ. ಅದು ತುಂಬ ತಪ್ಪು. ಈಗ ಅದಿತಿನೂ ಕೆಲವೊಂದ್ಸಲ ರೈಟ್ ಹ್ಯಾಂಡಲ್ಲೂ ಇಸ್ಕೊಳ್ತಾರೆ, ಲೆಫ್ಟ್ ಹ್ಯಾಂಡಲ್ಲೂ ಇಸ್ಕೊಳ್ತಾರೆ. ಸೊ ಯಾರಾದರೂ ಹೇಳಿದಾಗ ಅಂದರೆ ಅವ್ರು ಹೇಳ್ತಾರೆ ಅಂದರೆ ಲೆಫ್ಟ್ ಹ್ಯಾಂಡಲ್ಲಿ ಇಸ್ಕೊಳ್ತಾರಾ, ರೈಟ್ ಹ್ಯಾಂಡಲ್ಲಿ ತಾನೇ ಇಸ್ಕೊಳ್ಬೇಕು, ಬಲಗೈಯಲ್ಲಿ ಇಸ್ಕೊ ಅಂತಂದಾಗ ಅದು ಅವ್ರ ಕೈಯೇ ಅಲ್ವಾ ಅಂತ ನಾನು ಹೇಳ್ತೀನಿ. ಕೆಲವರು ಒಂಥರ ನನ್ನ ನೋಡ್ತಾರೆ, ಏನಿದು ಈ ರೀತಿ ಹೇಳ್ತಿದ್ದಾರೆ ಅಂತ. ಗೊತ್ತಿರೋರಿಗೆ ಮಾತ್ರ ಈ ಒಂದು ಕಾನ್ಸೆಪ್ಟ್ ಗೊತ್ತಿದೆ, ಯಾಕೆ ಇಂಪಾರ್ಟೆನ್ಸ್ ಆಗಿ ನಾವು ಅರ್ಥ ಮಾಡ್ಕೋಬೇಕು ಅನ್ನೋದು ಗೊತ್ತಿದೆ. ದಯವಿಟ್ಟು ನೀವು ಈ ಇಂಪಾರ್ಟೆನ್ಸ್ನ ಅರ್ಥ ಮಾಡಿಕೊಂಡು, ಮಗು ಅಕಸ್ಮಾತ್ ಲೆಫ್ಟ್ ಹ್ಯಾಂಡೆಡ್ ಡಾಮಿನೆಂಟ್ ಇದೆಯಾ, ಪ್ಲೀಸ್ ಬಿ ಹ್ಯಾಪಿ. ಯಾಕಂತಂದರೆ ಎಲ್ಲರಿಗೂ ಲೆಫ್ಟ್ ಹ್ಯಾಂಡ್ ಯೂಸ್ ಮಾಡೋದಕ್ಕೆ ಅವ್ರ ಬ್ರೈನ್ ರೆಡಿ ಇರೋದಿಲ್ಲ. ಯಾಕಂತಂದರೆ 10ರಲ್ಲಿ 1% ಮಾತ್ರ ಎಬಿಲಿಟಿ ಇರುತ್ತೆ ಅವ್ರಿಗೆ. ದೇ ಆರ್ ವೆರಿ ಸ್ಟ್ರಾಂಗ್. ಅವರ ಒಂದು ರೈಟ್ ಬ್ರೈನ್ ಡಾಮಿನೆನ್ಸ್ ಜಾಸ್ತಿ ಕೆಲಸ ಮಾಡ್ತಾ ಇರುತ್ತೆ. ಸೊ ನಿಮಗೆ ಇದು ತುಂಬ ಕ್ಲಾರಿಟಿಯಾಗಿ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ಲೆಫ್ಟ್ ಹ್ಯಾಂಡ್ ಯಾಕೆ ಮಕ್ಕಳು ಯೂಸ್ ಮಾಡ್ತಾರೆ, ಯೂಸ್ ಮಾಡುವಾಗ ನಾವು ಏನಕ್ಕೆ ಸ್ಟಾಪ್ ಮಾಡಬಾರ್ದು ಅಂತ. ಪ್ಲೀಸ್ ಡೋಂಟ್ ಸ್ಟಾಪ್, ಎಂಕರೇಜ್ ಮಾಡಿ. ಮಗು ಯಾವ ಕೈಯಲ್ಲಿ ಮಾಡುತ್ತೋ ಆ ಕೈಯಲ್ಲಿ ಮಗು ಕೆಲಸ ಮಾಡಲಿ, ಬರೀಲಿ, ತಿನ್ನಲಿ. ಕೈಯಲ್ಲಿ ತಿನ್ನಬೇಕಾದ್ರೆ ಖಂಡಿತವಾಗ್ಲೂ ನೀವು ರೈಟ್ ಹ್ಯಾಂಡನ್ನೇ ಇನ್ಸಿಸ್ಟ್ ಮಾಡೋದು ಒಳ್ಳೆಯದು, ಅದಿಲ್ಲ ಅಂತ ನಾನು ಹೇಳೋದಿಲ್ಲ. ಇನ್ ಟರ್ಮ್ಸ್ ಆಫ್ ಹೆಲ್ತ್ ವಿಚಾರದಲ್ಲಿ ನೋಡೋದಾದರೆ ಅದರ್ ಬೇರೆ ಬರೆಯೋದು, ಆಟ ಆಡೋದು, ಬಾಲ್ ಎಸೆಯೋದೆಲ್ಲ ಮಗು ಲೆಫ್ಟಲ್ಲಿ ಮಾಡ್ತಿದೆ ಅಂತಂದರೆ ಇಟ್ಸ್ ಕಂಪ್ಲೀಟ್ಲಿ ಅ ಗುಡ್ ನ್ಯೂಸ್ ಫಾರ್ ಯು ದಟ್ ಯುವರ್ ಬೇಬಿ ಇಸ್ ಗ್ರೋಯಿಂಗ್ ವೆರಿ ವೆಲ್ ಅಂತ. ರೈಟ್ ಹ್ಯಾಂಡ್ ಮಗು ಬರೀತಿದೆ ಅಂತಂದರೆ ನಾವು ಅಯ್ಯೋ ಬಿಡು ಅಂತ ಅದು ಅಸಡ್ಡೆ ಅಲ್ಲ. ಲೆಫ್ಟ್ ಪಾರ್ಟ್ ಆಫ್ ದ ಬ್ರೈನ್ ಡಾಮಿನೆನ್ಸ್ ಆಗಿರುತ್ತೆ. ಎರಡೂ ತುಂಬ ಪ್ರಾಮುಖ್ಯತೆ. ಯಾವುದು ಕಳಂಕ ಅಲ್ಲ, ಯಾವುದು ಕೆಟ್ಟದಲ್ಲ, ಎರಡೂ ಮಗುವಿನ ಕೈಯೇ. ಸೊ ಯಾವುದು ಮಗು ಯೂಸ್ ಮಾಡುತ್ತೋ ಅದನ್ನು ಯೂಸ್ ಮಾಡೋದಕ್ಕೆ ಬಿಡೋಣ. ಸೊ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ನೀವಿನ್ನು ಅದಿತಿ ಕೃಷ್ಣ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಮಾಡ್ಕೊಳ್ಳಿ. ಇದೇ ರೀತಿ ಮಕ್ಕಳ ಬೆಳವಣಿಗೆಗೆ ಸಾಕಷ್ಟು ಉಪಯುಕ್ತವಾದ ಮಾಹಿತಿನ ನಾನು ಅದಿತಿ ಕೃಷ್ಣ ಯೂಟ್ಯೂಬ್ ಚಾನಲಲ್ಲಿ ಶೇರ್ ಮಾಡ್ತಾ ಇರ್ತೀನಿ. ನೀವಿನ್ನು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಎವ್ರಿ ಟೈಮ್ ನಾವು ನ್ಯೂ ವೀಡಿಯೋಸ್ನ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀವಿ. ಸಿ ಯು, ಟಾಟಾ, ಬಾಯ್, ಲವ್ ಯು ಆಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.